ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ಫರ್ಮ್ ಬರುವಂಥ ಒಂದು 3 ಮಾರ್ಕ್ಸ್ ಕ್ವೆಶನ್ಸ್ನ ಕನ್ನಡ ವಿತ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಮಾಡ್ತಾಯಿದ್ದೀನಿ. ಈ ಆಲ್ಮೋಸ್ಟ್ 3 ಮಾರ್ಕ್ಸ್ ಇಷ್ಟನ್ನು ಚೆನ್ನಾಗಿ ಓದಿದ್ದು ಒಂದು ಸತಿ ಬಿಟ್ಟಿದ್ದೀನಿ ವಿಡಿಯೋದಲ್ಲಿ, ಆದರೂ ಇನ್ನೊಂದು ಸತಿ ಕ್ಲೀನಾಗಿ ಸಪ್ರೇಟಾಗಿ ಬಿಡ್ತಾಯಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಜನ ನೋಡೋಲ್ಲ, ಸೊ ಅದಕ್ಕಾಗಿ ಇದನ್ನು ಸಪ್ರೇಟಾಗಿ ಕೊಡ್ತಾಯಿದ್ದೀನಿ. ಕ್ಲೀನಾಗಿ ಓದ್ಕೊಳ್ಳಿ. 3 ಮಾರ್ಕ್ಸು ಇದರಲ್ಲೇ ಬರುತ್ತೆ. ಟೋಟಲ್ 15 ಕ್ವೆಶನ್ ಇದೆ. ಇಷ್ಟು ಓದ್ಕೊಂಡ್ರೆ ಕನ್ಫರ್ಮ್ ನಿಮಗೆ 3 ಮಾರ್ಕ್ಸ್ ಇದರಲ್ಲೇ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದೇದು ನೋಡ್ತಾ ಹೋಗಿ, ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಕನ್ನಡ ವಿತ್ ಇಂಗ್ಲೀಷ್ ಎರಡರಲ್ಲೂ ಇದೆ. ಸೊ ಯಾರಿಗೂ ಅದು ಇದು ಬೇಡ, ಪರವಾಗಿಲ್ಲ. ಇಂಗ್ಲೀಷು ಕನ್ನಡ ಎರಡರಲ್ಲೂ ಇದೆ. ಎರಡನೇ ಕ್ವೆಶನ್ ನೋಡಿ ಹಿಂಗೆ: ಕೆಳಗಿನ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ಫೈಂಡ್ ಔಟ್ ದ ಆವ್ರೇಜ್ ಫ್ರಮ್ ಡೈರೆಕ್ಟ್ ಮೆಥಡ್. ಕ್ವೆಶನ್ ನೋಡ್ತಾ ಹೋಗಿ. ಮತ್ತು ಅದೇ ಲೆಸನಿಂದ ತಿರ್ಗಾ ಇಲ್ಲಿ ಬಹುಲಕನೂ ಇದೆ. ಸೊ ಅದಂತೂ ಕನ್ಫರ್ಮು. ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಆ್ಯಂಡ್ ಓಜಿವ್. ಇದರಿಂದ ಸಂಖ್ಯಾಶಾಸ್ತ್ರದಿಂದ ಇಷ್ಟು ಮಾತ್ರ ಕನ್ಫರ್ಮ್ ಬರುತ್ತೆ. ಸೊ ಅಷ್ಟನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋಡಿ, P into x equals to x cube minus 3x square plus 4x plus 5 ಅನ್ನು ಬಹುಪದೋಕ್ತಿ G into x equals to x square ನಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ನೋಡ್ತಾ ಹೋಗ್ಬೋದು. ಟೋಟಲ್ 16 ಕ್ವೆಶನ್ಸ್ ಇದೆ. ಇದರಲ್ಲೇ ಬರುತ್ತೆ. ಕೆಳಗಿನ ಕೋಷ್ಟಕದಲ್ಲಿ 1 ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟೇರಿಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಅಧಿಕ ಇರುವ ವಿಧಾನದ ಓಜಿವ್ ರಚಿಸಿ. ಇಂಗ್ಲೀಷಲ್ಲಿ ನೋಡಿ, ದ ಟೇಬಲ್ ಬಿಲೋ ಗಿವ್ಸ್ ದ yield ಆಫ್ wheat produced for hectare in 100 fields in a village. Create an overarching method statement for this data. ನೋಡಿ, ಡೇಟಾ ಕೊಟ್ಟಿರ್ತಾರೆ ಅವರು ಯಾವಾಗಲೂ. ಇಲ್ಲಿದೆ ಡೇಟಾ, ಕ್ಲೀನಾಗಿ ನೋಡ್ಕೊಳ್ಳಿ. ಇದೇ ಥರ ಕನ್ಫರ್ಮ್ ಇದೇ ಕ್ವೆಶನ್ಸ್ ಇದೇ ಥರ ಬರಲಿಲ್ಲ ಅಂದರೂ ಅಲ್ಲಿ ಸಂಖ್ಯೆಗಳು ಚೇಂಜ್ ಕೊಟ್ಟಿರ್ತಾರೆ ಅಷ್ಟೇ. ನಥಿಂಗ್ ಟು ವರಿ, ಅದೇನು ಟೆನ್ಷನ್ ತಗೊಳ್ಳಿ. ಸಂಖ್ಯೆಗಳು ಚೇಂಜ್ ಕೊಡ್ಸ. ಇಲ್ಲಿ 50ಕ್ಕಿಂತ ಅಧಿಕ ಅಂದರೆ ಇಲ್ಲಿ more than 50 ಕೊಟ್ಟಿರೋ, ಅಲ್ಲಿ ಅವ್ರು ಬೇರೆ ಚೇಂಜ್ ಮಾಡ್ಕೊಳ್ಬೋದು, more than 40 ಈ ಥರ. ಸೊ ಕರೆಕ್ಟಾಗಿ ಇದನ್ನ ನೋಡ್ಕೊಳ್ಳಿ. ಬೆಳಗಿಂದನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮ್ಯಾಥ್ಸ್ ಬಗ್ಗೆ. ನಾಳೆನಿದೆ ಎಕ್ಸಾಮು. ಸೊ ಸೀರಿಯಸ್ ಆಗಿ ಓದಿ. ನೆಕ್ಸ್ಟು ನೋಡಿ, ವೃತ್ತ ಪಾಠದಿಂದ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ. ಪ್ರಮೇಯಗಳು ಯಾವುದ್ಯಾವ್ದು ಪಾಠದಿಂದ ಅಂದರೆ ತ್ರಿಭುಜದಿಂದ ಒಂದು 3 ಮಾರ್ಕ್ಸ್ಗೆ ಪ್ರಮೇಯ, ಇಲ್ಲ ವೃತ್ತ ಮತ್ತು ತ್ರಿಭುಜದಿಂದ ಪ್ರಮೇಯಗಳು ಬರುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರಮೇಯದ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ವೃತ್ತ ಮತ್ತು ಇದು ತ್ರಿಭುಜಗಳಿಂದ ಪ್ರಮೇಯಗಳು ಬರುತ್ತೆ, ಅದು ಕನ್ಫರ್ಮ್. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಪ್ರೂವ್ ದಟ್ ಎ ಟೇಂಜೆಂಟ್ ಡ್ರಾನ್ ಎಟ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ನೋಡಿ, ಇವೆಲ್ಲ ಹೇಳಿಕೆ ರೂಪದ ಪ್ರಶ್ನೆಗಳು. ತ್ರಿಭುಜದಲ್ಲಿದೆ. 4 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಭುಜಗಳನ್ನು ರಚಿಸಿ. ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳಿಗೆ 3/4 ರಷ್ಟಿರುವಂತೆ ರಚಿಸಿ. ಕನ್ಸ್ಟ್ರಕ್ಟ್ 4 ಸೆಂಟಿಮೀಟರ್, 6 ಸೆಂಟಿಮೀಟರ್ and 8 centimeter sided triangles. Construct another triangle such that each of its sides is equal to 3/4 of the corresponding sides of the triangle previously drawn. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ.
9ನೇ ಕ್ವಶನು ಇದು ಆಲ್ಸೋ ವೃತ್ತದಿಂದ ಬಂದಿದೆ. ನೋಡ್ತಾ ಇರ್ಬೋದು ಇಲ್ಲಿ ಇಂಪಾರ್ಟೆಂಟು. ವೃತ್ತದಿಂದ ಏನಿಲ್ಲ, ನೀವು ಕರೆಕ್ಟಾಗಿ ನಾನು ಇದ್ರ ಹಿಂದಿನ ವೀಡಿಯೋದಲ್ಲಿ ಬಿಟ್ಟಿದ್ದೀನಿ ಯಾವ ಪಾಠದಿಂದ ಯಾವ್ಯಾವ ಟಾಪಿಕ್ಸ್ ಮೇಲೆ ಬರುತ್ತೆ ಕ್ವಶನ್ಸ್ ಅಂತ. ವೃತ್ತದ್ದು ಕೊಟ್ಟಿದ್ದೀನಿ ನಾನು, ಅದರಿಂದ 3 ಟಾಪಿಕ್ ಇದೆ, ಮೇಯ್ನ್ 3 ಟಾಪಿಕ್ ವೃತ್ತದಲ್ಲಿ ಕೊಟ್ಟಿದ್ದೀನಿ. ಕರೆಕ್ಟಾಗಿ ಆ ವೀಡಿಯೋ ಹೋಗಿ ನೋಡಿ. ಅದಕ್ಕೆ ಹೇಳ್ತಿರೋದು, ಯಾವ ವೀಡಿಯೋನೂ ಮಿಸ್ ಮಾಡ್ಕೊಬೇಡಿ. ನಾನು ಹೇಳ್ತಾಯಿದ್ದೀನಿ, ನಾನು ಎಲ್ಲ A to 0 to ಹೀರೋ ಗಂಟ ಏನಿದೆ 0ಇಂದ 100 ಗಂಟ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಯಾವ ವೀಡಿಯೋನೂ ಮಿಸ್ ಮಾಡ್ಕೊಬೇಡಿ. ಕರೆಕ್ಟಾಗಿ ಎಲ್ಲೆಲ್ಲಿ ಸ್ಕೋರ್ ಮಾಡ್ಬೋದು, ನೀವು ಯಾವ್ಯಾವ ಟಾಪಿಕ್ ಮೇಲೆ ಓದಬೇಕು ಅಂಥದ್ದೆಲ್ಲ ಮಾಡಿದ್ದೀನಿ ಆ ವೀಡಿಯೋಸು. ಈ ಆಲ್ಮೋಸ್ಟ್ 10 ವೀಡಿಯೋಸ್ ಇದೆ. ಅಷ್ಟ್ರದ್ದು ಲಿಂಕ್ನ ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ಎಲ್ಲನೂ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿ. ವೃತ್ತದಿಂದ ಮತ್ತೆ ಯಾವ ಥರ ಕೇಳ್ಬೋದು, ಇಲ್ಲೇ ಇದೆ ಕ್ವಶನ್. ನೋಡ್ತಾ ಹೋಗಿ. ಕೇಂದ್ರ O ಇರುವ 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಇವೆ ಮತ್ತು ಕೋನ AOC = 40 ಡಿಗ್ರಿ ಆದರೆ ಚಿತ್ರದಲ್ಲಿ ಛಾಯೀಕೃತ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ನೋಡಿ, ಇದು ಛಾಯೀಕೃತ ಭಾಗ, ಇದು ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಒಂದು ಛಾಯೀಕೃತ ಅಂದರೆ ಆ ಒಂದು ನೆರಳು ಬಿದ್ದಿರೋ ಜಾಗ. ನೋಡ್ತಾ ಹೋಗಿ. ಇಲ್ಲಿ ಇರ್ಯಾಷನಲ್ ನಂಬರ್ಸ್ ಏನಿದು ಅಭಾಗಲಬ್ಧ ಸಂಖ್ಯೆಗಳದ್ದು, ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಪ್ರೂವ್ ಮಾಡೋದು ಈ ಥರ ಕೇಳ್ತಾನೆ, ಪ್ರೂವ್ ಮಾಡೋಕ್ಕೆ. ಸೊ 100% ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. 3 ಮಾರ್ಕ್ಸ್ದು ಇದರಲ್ಲೇ ಬರುತ್ತೆ. ನೆಕ್ಸ್ಟ್ ಇದು 16th ಲಾಸ್ಟ್ ಕ್ವಶನ್. ಇವೆಲ್ಲ ಈ ಪ್ರಮೇಯ ಅಂತೂ ಆಲ್ಮೋಸ್ಟ್ ನಾನು ವೀಡಿಯೋ ಮಾಡಿದ್ದೀನಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರಮೇಯಗಳ ಮೇಲೆ ವೀಡಿಯೋ ಮಾಡಿದ್ದೀನಿ, ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕನ್ಫರ್ಮ್ ನೋಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಪ್ರಮೇಯಗಳಿರೋಂಥ ಒಂದು ಆ ವಿಡಿಯೋದು. ಯಾಕಂದರೆ ಅಷ್ಟೇ ಸರಳವಾಗಿ ಆನ್ಸರ್ ಕೊಟ್ಟಿದೆ ಅದಕ್ಕೆ. ಅದಕ್ಕೋಗಿ ಹೇಳ್ತಾಯಿದ್ದೀನಿ ನಾನು, ಎಷ್ಟು ಸುಲಭವಾಗಿ ಆನ್ಸರ್ಸ್ ಇದೆ ಅದಕ್ಕೆ ನೋಡಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಪ್ರೂವ್ ದಟ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಆರ್ ಈಕ್ವಲ್ ಇನ್ ಲೆಂತ್. ದಯವಿಟ್ಟು ನಮ್ಮ SRA ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಹೇಳ್ತಾಯಿದ್ದೀನಿ ನಾನು, 35 ಮಾರ್ಕ್ಸ್ದು. ನೆಕ್ಸ್ಟು 35+ ಹೆಂಗೆ ತೆಗಿಯೋದು ಅನ್ನೋ ವೀಡಿಯೋನ ಇವಾಗ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರುತ್ತೆ. ಇದಾದಮೇಲೆ ಪ್ಲಸ್ ನೋಡಿ, ಇಷ್ಟನ್ನು ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ 3 ಮಾರ್ಕ್ಸ್ಗೆ 9 ಕ್ವಶನ್ ಬರುತ್ತೆ. 27 ಮಾರ್ಕ್ಸ್ ಕನ್ಫರ್ಮ್ ಅಂದ್ಕೊಂಬಿಡಿ. ಓಕೆನಾ? ನಿಮಗಿನ್ನೂ ಬೇರೆ ಏನಾದರೂ ಬೇಕಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾನು ತಿರ್ಗಾ ಅದಕ್ಕೆ ಸಂಬಂಧಪಟ್ಟ ವೀಡಿಯೋ ಮಾಡೋಕ್ಕೆ ನಾನು ಯೋಚನೆ ಮಾಡ್ತೀನಿ. ಸೊ ಅದಕ್ಕಾಗಿ ಕಮೆಂಟ್ ಮಾಡಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.